ಹಿಂಗಲ್ಲ ಹೆಂಗ್ರಿಪ್ಪ ನಿಮ್ ಕೂಲಿ ಅಂತ ಸೊಲಾಪುರ ನಿಮ್ಗೆ ದೂರ ಇಲ್ಲ ಒಟ್ಟ 50-60 ಕಿಲೋಮೀಟರ್ ಸೊಲಾಪುರ ಐತಿ ಸೊಲಾಪುರದಾಗ ಒಬ್ಬ ಪರಾಡ್ಕರ್ ಡಾಕ್ಟರ್ ಅಂತ ಹೇಳ ಅದಾನ ಪರಾಡ್ಕರ್ ಡಾಕ್ಟರ್ ಅದಾನ್ರಿಪ್ಪ ಹ್ಯಾಂಗ ಅಂದ್ರ ಅಸಲಿ ಕುಡುಕ್ರಿ ಅಸಲಿ ಕುಡುಕ ಅವನ ಜಡ್ ನಿವಾರಣೆ ಹ್ಯಾಂಗ ಮಾಡ್ತಾರ ಗೊತ್ತೇನು ಹೆಂಗ್ರಿಪ್ಪ ಹಿಂಗ್ ಮದು ಬಂದು 2 ಗೋಳಿ ಕೊಟ್ಟು ಬಿಡ್ರಿ ಕಮಾಲಿ ಮತ್ತೊಂಬರ್ರಿ ಮತ್ತೊಂದು ಇಂಜೆಕ್ಷನ್ ಕೊಟ್ಟು ಕಮಾಲಿ ಮತ್ ಬರ್ರಿ ಸಲಹೆ ಹಚ್ಚದ ಬಳಕ ಡೈರೆಕ್ಟ್ ಆಪರೇಷನ್ ಮಾಡ್ತೀವಿ ಮೀಟ್ ಹಿಂಗ ಹೆಂಗ ಅನ್ನೋದಿಲ್ಲವ ಹ್ಯಾಂಗ ಗೊತ್ತೇನು ಹೆಂಗ್ರಿಪ್ಪ ನಿನಗೆ ಎಲ್ಲಿ ಬ್ಯಾನ್ ಅದ ಅಲ್ಲೇ ನಿನಗೆ ಎಲ್ಲಿ ಬ್ಯಾನ್ ಅದ ನಿನಗೆ ಎಲ್ಲಿ ಬ್ಯಾನ್ ಅದ ನಿನಗೆ ಎಲ್ಲಿ ತೊಂದರೆ ಅದ ನಿನಗೆ ಯಾವಲ್ಲಿ ಗಾಯ ಆಗ್ಯದ ಒಂದ್ ಕಪ್ ದಾರು ಕುಡ್ತಾನ್ರಿ ಪೂರ ಅದು ಕುಡಿದು ನಿನಗೆ ಮೊಳಕಾಲ ಗಟ್ಟಿ ಹಿಡಿದಿತ್ತ ಹೇಳಿದ್ನಿ ಮೊಳಕಾಲೇ ಕೊಡ್ತಾನೆ ಇಂಜೆಕ್ಷನ್ ಬರಾಬರಿ ಅಲ್ಲ ನಿನಗ ಕೈ ನೋವಾಯ್ತಂದ್ರೆ ಕೈ ಕೊಡ್ತಾನ ಸೊಂಟ ನೋವಾಯ್ತು ಸೊಂಟಿ ಕೊಡ್ತಾನ ನಿನ್ ಕಿವಿ ಬ್ಯಾನ್ ಆಯ್ತು ಕಿವಿಗೆ ಹೊಡಿತಾನ ಗಂಟ್ಲ ಎಲ್ಲ ಗಂಟ್ಲು ಬ್ಯಾನ್ ಗಂಟ್ಲಾಗ ಕೊಡ್ತಾನ ಬ್ಯಾನ್ ಆಯ್ತು ಕಣ್ಣಾಗ ಇಂಜೆಕ್ಷನ್ ಒಂದ್ ಇಂಜೆಕ್ಷನ್ ಹೊಳ್ಳಿ ಅವ್ರ ಕೈಗೆ ಇರುದಿಲ್ಲ ಎಲ್ಲಿ ಕಟ್ಟದಿರ್ತ ಅಲ್ಲೇ ಎಲ್ಲಿ ಬ್ಯಾನ್ ಇದೆ ಅಲ್ಲಿ ಇಂಜೆಕ್ಷನ್ ಹೊಡ್ತಾರ ಪರಾಡ್ಕರ್ ಡಾಕ್ಟರ್ ಸೊಲಾಪುರ ರೆಕಾರ್ಡ್ ಅದ ಒಂದು ಅವನೇ ಹಾಡಿಗೆ ದವಾಖಾನಿಲ್ಲ ಒಟ್ಟ ಒಂದು ಕೋಲಿನಿ ಅದು ಸುರೇಶ್ ಮಾಡ್ತಾರ ಊರ್ನಾಗ ಗುಳಿಗೆ ಇಂಜೆಕ್ಷನ್ ಸಲಹೆ ಹಚ್ಚಿ ಆಪರೇಷನ್ ಮಾಡ್ಬೇಕಲ್ಲ ನಾವಲ್ಲ ನೀನು ಒಟ್ಟಿಗೆ ಒಮ್ಮಿಗೆ ಹೇಳಿ ಬ್ಯಾನ್ ಎಲ್ಲೇ ಬ್ಯಾನರ್ ಹಿಂದದು ನಡುವುದು ಎಲ್ಲ ಹೇಳ ಅಲ್ಲೇ ಮಾಡ್ಬಿಡ್ತೀವಿ ಇಂಜೆಕ್ಷನ್ ಕೊಟ್ಟು ಹೊಳ್ಳ ನಮ್ಮ ಪೈರಿಗೆ ಬರುದಿಲ್ಲ ಅದಕ್ಕೆ ಬಾಳೆ ಮಾತಾಡೋದು ಇದು ಯಾಕೆ ಹೇಳೋದು ಲಂಗ ಲುಂಗಿ ಕತ್ತಿ ಹೇಳಿದ್ರು ಲಂಗ ಲುಂಗಿ ಕತ್ತಿ ಹೇಳಿದ್ರು ಸುರೇಶ್ ಮಾಸ್ತರ್ ಅವ್ರ ಹಿಂಗ ಯಾಕೆ ಮಾತಾಡ್ತೀರಿ ನೀವು ಅಂತ ಅವ್ರು ಈ ಸರಿ ಹೆಣ್ಣು ಮೇಳ ಅಡ್ಡಾಡಿ ರೂಢಿ ಬರ್ತದ ಅವ್ರಿಗೆ ಆ ಲಂಗ ಇಲ್ಲಿ ಹೇಳವ್ರಿ ಅವ್ರು ಇರ್ಲಿ ಬಾಳ ಮಾತಾಡೋದು ಬೇಡ ಇನ್ನೊಂದು ಮಾತು ಹೇಳ್ಯಾರ ಏನ್ ಮಾತಾ ಯರಗಟ್ಟಿ ತಾಲೂಕು ಜಿಲ್ಲಾ ಬೆಳಗಾವ್ ಹೊತ್ತ ಮುಗುಳ್ಯಾಳ ಸುಮಿತ್ರ ಅಕ್ಕನ ಗಂಡಿನ ಮನೆಯಾಗ ತಾಲೀಮ್ ಹಿಡಿದ ಮಗ ನಾ ಇದ್ದ ಸುರೇಶ್ ಮಾಡ್ತಾರ ಯಾರು ಮುಂದೆ ಹೇಳಾಗತ್ತೀನಿ ಮಾತ ಸುಮಿತ್ರ ಅಕ್ಕನ ಗಂಡಿನ ಮನೆಯಾಗ ನೀವು ತಾಲೀಮ್ ಹೊಡೆದಿರ್ಬೇಕು ಈ ಕಡೆ ಹೊಡ್ಯಾಡ ಹುಡುಗರು ಮಾಡಿ ನಮ್ಗ ನಿಮ್ ಜೋಡಿ ಚೊಟ್ಟಿ ಹಾಕಿ ಕುತ್ತಿ ಬಂದ್ರು ನಮ್ಗ ಯಾವ್ದಾರ ಗಂಡಿನ ಮನೆ ನೆಲ ಬಿದ್ದಿರ್ಬೇಕಲ್ಲ ನಮ್ಗ ಚೆತ್ತಿನ ಮನೆ ಆಗ್ಬಿಟ್ಟದ ಅಟ್ಟೆ ಅಲ್ಲ ಯಾಕಂದ್ರೆ ಮಾತಾಡ್ಲೈತೀರಿ ನಾವ್ ಹೇಳೋದು ಬಹಳ ಬಲತನ ಇಲ್ಲ ದೈವ ಮಾತಾಡ್ಬೇಕ ಮಾತ ದೈವ ಮಾತಾಡ್ತಿಲ್ಲ ನೀ ತಾನಿ ಹೊಡೆದಿದ್ದಕ್ಕ ಈ ಹಾಲು ಕುಡಿದಿದ್ದಕ್ಕ ಅದು ಸಾರ್ಥಕ ಐತಿ ಮತ್ತೆ ಚಾಪಿಸ್ಬೇಕು ನೀನ್ರಪ್ಪ ನಿಂದಿನ ಹೇಳೋದು ಲೆಕ್ಕತ್ತಾರ ಇದು ಹೆಂಗ ಆಗ್ತದ ಹೇಳರು ಹೆಂಗಾಗ್ತದ್ರಿ ಎಲ್ಲಿ ನಮ್ ಕುಸ್ತಿ ಹೋಗಿರತ್ರಿ ಕುಸ್ತಿ ಹೋಗ್ಯಾರ ಮಾತು ಕೇಳಕ್ಕೆ ಕ್ಯಾರಿ ಹಾಡೋದ ಒಬ್ಬ ಕುಸ್ತಿ ಎದ್ದಿಲ್ಲ ಹೋಗಿದ ಸುರೇಶ್ ಮಾಸ್ತರ್ ಮಾಸ್ತರ್ ಮನ್ಯಾಗ 2 ಹೆಣ್ರು ಗೌಡ್ರು ಹೇಳ್ತ್ರಿ ಕತಿ ಏನ್ ಹೇಳ್ತ್ರಿಪ್ಪ 2 ಹೆಣ್ರು ಕುಸ್ತಿ ಆಡ್ಕಿದ್ರು ಕುಸ್ತಿ ಹೋಗೋದು ಬಂದ ಅದು ಸಟ್ರಪಟ್ಟ ಗಡಿ ಇತ್ತು ಕುಸ್ತಿ ಹೋಗೋದು ಬಂದ್ರಿ ಬಸ್ಸು ಬರೋಣ ಬಂದ್ ಕೇಸಿದ್ರು ಮನ್ಯಾಗ ಬಂದ್ ಹೆಣ್ರಿಗೆ ಆಡಗತ್ತ ಇದು ಕುಸ್ತಿ ಹೋಗಿ ಬಂದ ನಂದ್ರಿಗಾಗ ಹೇಳಾಕುತ್ತೆ ಜಾತ್ರೆಯಾಗ ನನಗೆ ಆರ್ತಿ ತಗೊಂಡು ಆಕೆ ನಾವು ಹೆಣ್ಮಕ್ಳಂದು ಕುಸ್ತಿ ಹೋಗ ಮಾರಿ ನೋಡಿ ಇಲ್ಲೇ ನಮ್ಮ ಅಲ್ಲೇ ನೋಗಿತ್ತ 10-20 ವರ್ಷ ತನಕ ನೋಡ್ಕೊತ ಬಂದಿನಿ ಎಲ್ಲ ಕೂತ್ಯಾಗ ನೋಡ್ಕೋತೆ ಬಂದಾನ ಹಿಂಗಾಗಿ ಇರ್ತಾನೆ ಅಂತೇಳಿ ಆರ್ತಿ ತರಲಿಲ್ಲ ಅವನು ವಾರ ಹೆಂಡ್ತಿಸಿದ್ರು ತಮ್ಮ ತಗದು ತಪ್ಪದು ಸುರೇಶ್ ಮಾಸ್ತರ್ ಯಾನಂದ್ರಿಪ್ಪ ಹೆಣ್ಮಕ್ಳು ಕೈದಿಂದ ತೊಳಗ್ರಿ ಆರ್ತಿಯನು ಯಾಕ ಅಲ್ಕರ್ಬಾರ್ದೋಡ ಮಾತಂತೆ ಮನ್ಯಾಗ ಹೋಗಿ ಜಗಲಿ ಮಾಡಿ ಹೋಗಿಸಿದ್ರೆ ಎಲ್ಲ ಆರ್ತಿ ತುಂಬ ಬತ್ತಿ ಹಚ್ಚಿ ದೇವಿಗೆ ಹಚ್ಚಿ ಕೇಸಿದ್ರು ಗಣಪತಿ ಮಾಡಾಗ ಇಟ್ಟು ಕೇಸಿದ್ರು ಗಣಪತಿ ಮಾಡಾಗ ಇಟ್ಟು ಹಿಂಗ್ ಗೋಣಾಗ ಎಡ್ಸ್ಲಿಗತ್ತ ಎಂತ ಮಂದಿ ಮಾಡಾಗ ತಿಟ್ಕೊಳ್ಕೊ ಮಂದಿ ಅದಕ್ಕಿರ್ಲಿ ನಿಮಗ್ ಗಂಡಿನ ಮನೆಯಾಗ ನಿಮ್ ಸುಮಿತ್ರ ಅಕ್ಕ ತಾಲೀಮ್ ಹೊಡ್ಸಿ ಹೇಳಿದ್ರು ನೀವು ಸುಮಿತ್ರ ಅಕ್ಕ ತಾಲೀಮ್ ಗಂಡಿನ ಮನೆ ತಾಲೀಮ್ ಹೊಡೆದಿಲ್ಲ ಏನ್ ತಕರಾರಿಲ್ಲ ಹೊಡಿಬೇಕಾ ಇಲ್ಲ ತಾಲೀಮ್ ಹೊಡಿ ಇಲ್ಲ ನಾವು ಹೊಡೆದು ಬಂದೇವು ಅದನ್ನು ನಿನಗೆ ಹೆಸರಿರಲಿ ನಮ್ಗೆ ನಾವ್ ಯಾರು ಗಂಡಿನ ಮನೆಯಾಗ ಯಾರಿಪ್ಪ ಜಗತ್ತಕ್ಕೆ ಕೂದದ ಹೇಳುದಲ್ಲ ಹೇಳು ಮಾತು ನೋಡ್ ಮಾತಾಡೋದು ಗಂಡಿನ ಮನೆ ತಾಲೀಮ್ ಹೊಡೆದೇವಿ ಯಾ ಗಿಡದ ನೆರಳದೊಳಗಿದ್ದೇವೆ ಯಾ ಗಿಡದ ಹಣ್ಣು ತಿಂದು ಈ ಲೆಕ್ಕಕ್ಕೆ ಬಂದೇವ ಅನ್ನೋದು ಜಗತ್ತಿಗೆ ಗೊತ್ತದ ನಾ ಹೇಳೋದಕ್ಕಾಗಿಲ್ಲ ಅದಕ್ಕೆ ಬಹಳಷ್ಟು ಮಾತು ಹೇಳಾರ್ದೆ ಅದೇ ಪ್ರಕಾರ ನಮ್ಮ ಸತ್ಯ ಧರ್ಮ ಮಾಡಿರ್ತಕ್ಕಂಥ ಪೌಡಿಗಳನ್ನ ಒಂದು 4 ನುಡಿ ಒಳಗೆ ಹಾಡಿ ಹೇಳ್ತೀವಿ
ಟೈಮ್ ಬಾಳ ಆಗ್ಯದ ಏನು ಮಾತ್ರ ನೀವು ಮನಿ ಕಡೆ ಹೋಗಿ ದನಕರ ನೋಡಿ ಎಲ್ಲ ಮಾಡಿ ಮತ್ತ ಹಳ್ಳಿ ಬರ್ಬೇಕಾಗ್ಯದ ಇಲ್ಲಿ ಸಕ್ನಾಳ್ ಗುರ್ಲಿಂಗ್ ಮಾಸ್ತರ್ಗ ಮತ್ತು ನಮ್ಮ ಮಾಳವಣ್ಣ ಹಾಡವ ಜಿದ್ದಾಜಿದ್ದಿನ ಹಾಡವ ಒಳ್ಳೆ ಹುಡುಪಿನ ಗಡಿಗಳು ಎರಡು ಕೂಡ್ಯಾವ ಚಂತಾನ ವಿಷಯ ಕೇಳಿದ್ರಿ ಚಂದಿಕ್ ಬ್ಯಾರೆ ಸೇವೆ ಇರ್ತಾವ ಚಂದಿಕ ನೀವು ನೋಡ್ರಿ ಅವ್ರಿಗೆ ಹಂಗ್ಯಾಗ ಈಗ ಏನ್ ಬೇಕಾಗ್ಯದ ಈಗ ಉಂಡಿರಿ ಏನ್ ಬ್ಯಾರೆ ಯಾರು ರಾತ್ರಿ ಖಾರ್ ಉಣವ್ರಿದ್ರೆ ಖಾರ್ ಹೇಳಿ ಗುರ್ಲಿಂಗ್ ಮಾಸ್ತರ್ ಹುಗ್ಗಿ ಹೊಂಟೇರಿ ಈಗ ಬಹಳಷ್ಟು ಮಾತು ಹೇಳಾರ್ದೆ ಯಥಾ ಪ್ರಕಾರ ಖ್ಯಾತಿ ಹಾಡಿ ನಮ್ಮ ಮಂಗಳಾರತಿ ಮಾಡ್ಲಿಕ್ಕೆ ನಮ್ಗೆ ಅನುಮತಿ ಅಂತ ಹೇಳಿ ಸಾರಿ ಅದಕ್ಕೆ ನಮಗ್ ಹೋಗಕ್ಕೆ ಅನುಮತಿ ಮಾಡಿಕೊಡ್ಬೇಕು ವಿನಂತಿ